ಕಾಂಗ್ರೆಸ್ನ ಸರ್ಕಾರದ ಸಾಧನೆಗಳನ್ನ ಮುಂದಿಟ್ಕೊಂಡು, ಅಂದರೆ ಸಾಧನೆ ಏನಿಲ್ಲ, ಸಾಧನೆ ಶೂನ್ಯ, ಸಾಧನೆಯ ಹೆಸರಲ್ಲಿ ಕಾರ್ಯಕ್ರಮವನ್ನು ಮಾಡಿದರು. ಆ ಕಾರ್ಯಕ್ರಮ ಅವರ ಸಾಧನೆ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ದೇವೇಗೌಡರ ಕುಟುಂಬವನ್ನು ಯಾವ ರೀತಿ ನಾವು ಟೀಕಿಸ್ಬೋದು, ಜಿಲ್ಲೆಯಿಂದ ಓಡಿಸ್ತಾರಂತೆ. ದೇವೇಗೌಡರ ಕುಟುಂಬವನ್ನು ಕಾಂಗ್ರೆಸ್ನವರು ಜಿಲ್ಲೆಯಿಂದ ಓಡಿಸ್ತಾರಂತೆ. ಬಹುಶಃ ದೇವೇಗೌಡರು, ಕುಮಾರಣ್ಣ ಅವರು, ರೇವಣ್ಣ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿದೆಯಲ್ಲ, ಅದು ಯಾವತ್ತಿಗೂ ಕೂಡ ನಿಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾದಂಥ ಒಂದು ಸ್ಥಾನ ಪಡ್ಕೊಂಡಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಹಳ ಗಟ್ಟಿಯಾಗಿ ನಂಬಿದ್ದೇವೆ. ಕೊನೆಗೆ ಹಾಸನ ಜಿಲ್ಲೆನಲ್ಲಿ ಎಷ್ಟು ಜನ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ ಅಂದರೆ, ನಮ್ಮಲ್ಲೇ ತಿಂದು, ನಮ್ಮಲ್ಲೇ ಉಂಡು, ನೀವೇ ಬೆಳೆಸಿ, ನೀವೇ ಅರಸಿ, ಜನತಾದಳ ಪಕ್ಷದಿಂದ ಟಿಕೆಟ್ ತಗೊಂಡು ಗೆದ್ದು ಬೆಳೆದು ಉಂಡು ತಿಂದು ಕೊನೆಗೆ ಅಂತಿಮವಾಗಿ ತಿಂದಂಥ ಮನೆಗೆ ಎತ್ತ ತಾಯಿಗೆ ದ್ರೋಹ ಬಗೆತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕ. ಕಾಂಗ್ರೆಸ್ನವ್ರನ್ನ ಒಂದು ಪ್ರಶ್ನೆ ಕೇಳಬೇಕು. ಅಲ್ಲ ರೀ, ನಿಮಗೆ ಹಾಸನ ಜಿಲ್ಲೆ ಬಗ್ಗೆ ಅಷ್ಟೆಲ್ಲ ಚಿಂತೆ, ಅಷ್ಟೆಲ್ಲ ಕಾಳಜಿ ಇದ್ರೆ ಹಾಸನ ಜಿಲ್ಲೆಯವರು ಬೆಳಿಬೇಕು ಅನ್ನೋದಾದ್ರೆ ಉಸ್ತುವಾರಿ ಮಂತ್ರಿಗಳನ್ನ ಯಾರಪ್ಪ ಮಾಡಿದಿರಿ? ಬೆಂಗಳೂರವ್ರು ಬೇಕಾ ಉಸ್ತುವಾರಿ ಮಂತ್ರಿಗಳು? ತುಮಕೂರು ಜಿಲ್ಲೆಯವ್ರು ಬೇಕಾ ಉಸ್ತುವಾರಿ ಮಂತ್ರಿಗಳು? ಹಾಸನ ಸ್ವಾಭಿಮಾನ ಎಲ್ಲಿಗೆ ಎತ್ಕೊಂಡೋಗಿ ಇಡ್ತಾ ಇದ್ದೀರಪ್ಪ ನೀವು? ಹಾಸನಲ್ಲಿ ಯಾರಿಲ್ವೇ? ಅಲ್ಲ, ಅದು ನಿಮ್ಮ ಪಾರ್ಟಿಗೆ ಬಿಟ್ಟಂತ ವಿಚಾರ. ಆ ಪುಣ್ಯಾತ್ಮನ್ ನೀವು ಮಂತ್ರಿ ಮಾಡ್ತಿರೋ ಅಥವಾ ನೀರಲ್ಲಿ ಬಿಡ್ತಿರೋ, ಇನ್ನೊಂದು ಕಡೆ ಚೆಲ್ತಿರೋ ನನಗೆ ಗೊತ್ತಿಲ್ಲ. ನಮಗನ್ಸಿದ ವಿಚಾರ ನಾನು ಮುಂದೆ ಇಟ್ಟಿದ್ದೀನಿ. ಹಾಗಾಗಿ ಒಂದು ಮಾತನ್ನ ಹೇಳ್ತೇನಣ್ಣ, ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತಿಲ್ಲಿ ಕೂತಿದ್ದಾರೆ. ಕುಮಾರಣ್ಣ ಅವ್ರನ್ನ ಪ್ರೀತಿಸ್ತಕ್ಕಂಥ ವರ್ಗ ಇಡೀ ರಾಜ್ಯದಲ್ಲಿ ಒಂದೆಡೆ ಇದ್ರೆ, ಹಾಸನ ಜಿಲ್ಲೆನಲ್ಲಿ ಕುಮಾರಣ್ಣನ ನೀವು ಎಷ್ಟು ಆರಾಧಿಸ್ತೀರಾ ಅಂತಕ್ಕಂಥದ್ದನ್ನ ಬಹುಶಃ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಕಣ್ಣಾರೆ ನೋಡಿದ್ದೇನೆ. ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಿದ್ದಾಗ ಸನ್ಮಾನ್ಯ ಎಚ್ ಡಿ ರೇವಣ್ಣ ಸಾಹೇಬರು ಅವರ ಜೊತೆಯಲ್ಲಿ ಸಚಿವ ಸಂಪುಟದಲ್ಲಿ ಮಂತ್ರಿಗಳಿದ್ದಾಗ ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ ಕೂತು ಹಾಸನ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಇವತ್ತು ಕುಮಾರಣ್ಣ ಅವರು ಬಹುಶಃ ಕಳೆದ 20 ವರ್ಷ ಆಗಿದೆ, 20 ವರ್ಷದಿಂದ ಕೊಡಕ್ಕಾಗದೇ ಇರತಕ್ಕಂಥ ಕೊಡುಗೆಗಳು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಡಿಗ್ರಿ ಕಾಲೇಜ್ಗಳಿರ್ಬೋದು, ಹೈಸ್ಕೂಲ್ಗಳಿರ್ಬೋದು, ನಾನಾ ರೀತಿ ಕಾಲೇಜ್ಗಳು ಇವತ್ತು ಐತಿಹಾಸಿಕವಾದಂಥ ಒಂದು ತೀರ್ಮಾನ ತಗೊಳ್ತಕ್ಕಂಥದಕ್ಕೆ ಒಂದ್ ಕಡೆ ರೇವಣ್ಣ ಅವರು, ಒಂದ್ ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಿರ್ತಕ್ಕಂಥ ನಿರ್ಣಯ ಬಹುಶಃ ಇದು ಯಾವತ್ತಿಗೂ ಕೂಡ ಶಾಶ್ವತವಾಗಿ ಉಳಿಯುತ್ತೆ. ಪ್ರತಿ ಹೋಬಳಿ ಮಟ್ಟದಲ್ಲೂ ಕೂಡ ಇವತ್ತು ನಮ್ಮ ಮಕ್ಕಳುಗಳು, ಜಿಲ್ಲೆಯ ಮಕ್ಕಳುಗಳು ಓದಿ ವಿದ್ಯಾವಂತರಾಗಬೇಕು. ಓದಿ ವಿದ್ಯಾವಂತರಾಗಿ ಉನ್ನತವಾದಂಥ ಒಂದು ಸ್ಥಾನದಲ್ಲಿ ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕ್ತಕ್ಕಂಥ ಒಂದು ವಾತಾವರಣವನ್ನ ಇವತ್ತು ಹಾಸನ ಜಿಲ್ಲೆಯ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು, ರೇವಣ್ಣ ಅವರು ಇಬ್ರು ಸೇರಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಮರೀಲಿಕ್ಕಾಗೋದಿಲ್ಲ. ಬಹುಶಃ ಮಾತನಾಡ್ತಕ್ಕಂಥದಕ್ಕೆ ಇನ್ನಷ್ಟು ಹಲವಾರು ನಾಯಕರುಗಳಿದ್ದಾರೆ. ಒಂದೆರಡು ವಿಚಾರವನ್ನ ಮಾತನಾಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಒಂದು ವಿಚಾರ ಕಾಡ್ತಾ ಇದೆ ಅನ್ಸುತ್ತೆ. ಯಾಕಂದ್ರೆ ನಾನು ಹಳ್ಳಿಗಳಿಗೆ ಹೋದಾಗ ಹಳ್ಳಿಗಳಲ್ಲಿ ತಾಯಂದ್ರುಗಳು, ಹಿರಿಯಕರು, ಯುವಕರು ಒಂದೇ ಮಾತನ್ನ ಹೇಳ್ತಾರೆ ನನಗೆ, ಅಪ್ಪ ಕುಮಾರಣ್ಣನ ಚೆನ್ನಾಗಿ ನೋಡ್ಕೊಳಪ್ಪ, ಈ ರಾಜ್ಯದ ಆಸ್ತಿ ಕಣೆಯ ಅವರು, ಅವ್ರ ಆರೋಗ್ಯವಾಗಿ ಇರಬೇಕು, ಈ ರಾಜ್ಯಕ್ಕೆ ಅವರ ಸೇವೆ ಇನ್ನೂ ಈ ರಾಜ್ಯಕ್ಕೆ ಬೇಕಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.